ಬಿಕ್ಕಟ್ಟಿನ ನಡುವೆಯೇ ಹೆದ್ದಾರಿಯಲ್ಲಿ ಎಲ್ಪಿಜಿ ಟ್ಯಾಂಕರ್ ಪಲ್ಟಿಯಾಗಿದೆ. ಉಡುಪಿಯ ಕಟ್ಪಾಡಿ ಹೆದ್ದಾರಿಯಲ್ಲಿ ಗ್ಯಾಸ್ ಟ್ಯಾಂಕರ್ ಮಗುಚಿ ಬಿದ್ದಿದೆ. ತಕ್ಷಣ ನೀರು ಹಾರಿಸಿ ಅಗ್ನಿಶಾಮಕ ಇಲಾಖೆ ಕಾರ್ಯಾಚರಣೆಗಿಳಿದಿದೆ. ಎಲ್ಪಿಜಿ ಸೋರಿಕೆ ಆಗಿದೆಯಾ ಅನ್ನೋ ಬಗ್ಗೆ ಸಿಬ್ಬಂದಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬರಗಾಲದಲ್ಲಿ ಅಧಿಕ ಮಾಸ ಅಂದ್ರೆ ಇದೇನೆ. ಮೊದಲೇ ಸಿಲಿಂಡರ್ಗಳಿಗೆ ಇಷ್ಟೊಂದು ಬರ, ಅಂಥದ್ರಲ್ಲಿ ಹೆದ್ದಾರಿಯಲ್ಲಿ ಎಲ್ಪಿಜಿ ಸಿಲಿಂಡರ್ಗಳನ್ನ ಹೊತ್ತ ಟ್ಯಾಂಕರ್ ಪಲ್ಟಿಯಾಗಿದೆ. ನೋಡಿ ಯಾವ ರೀತಿಯಲ್ಲಿ ಗ್ಯಾಸ್ ಸಿಲಿಂಡರ್ ಪಲ್ಟಿ ಆಗಿರ್ತಕ್ಕಂಥದ್ದು. LPG ಅನಿಲ ಟ್ಯಾಂಕರ್, ಸಿಲಿಂಡರ್ಗಳನ್ನು ಹೊತ್ತಿದ್ದಲ್ಲ, ಅನಿಲ ಟ್ಯಾಂಕರ್. ಇಡೀ ಟ್ಯಾಂಕರ್ ಮಗುಚಿ ಬಿದ್ದಿದೆ. ಏನಾದರೂ ಲೀಕ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಭಾಳ ಡೇಂಜರಸ್ ಸಿಚುವೇಶನ್ ಇದು. ಗ್ಯಾಸ್ ಏನಾದರೂ ಲೀಕ್ ಆಗಿದ್ರೆ ನೋಡಿ, ಅಲ್ಲಿ ರಸ್ತೆ ಮೇಲೆ ಲೀಕ್ ಆಗಿ ಹೋಗ್ತಾ ಇರುವಂಥದ್ದು. ಏನಾದರೂ ಸ್ವಲ್ಪ ಬೆಂಕಿ ತಾಗಿದ್ರೂ ಕೂಡ ಇಡೀ ಟ್ಯಾಂಕರ್ ಬಸ್ಟ್ ಆಗ್ಬೋದಾದ ಅಪಾಯ ಇರುತ್ತೆ. ಹಾಗಾಗಿ ಭಾಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗಿರ್ತಕ್ಕಂಥ ಸನ್ನಿವೇಶ. ಇಷ್ಟೆಲ್ಲ ಗ್ಯಾಸ್ ಕೊರತೆಯ ನಡುವೆಯೇ ಉಡುಪಿಯ ಕಟ್ಪಾಡಿ ಬಳಿ ಹೆದ್ದಾರಿಯಲ್ಲಿ ಅನಿಲ ಟ್ಯಾಂಕರ್ ಪಲ್ಟಿ ಆಗಿದೆ. ಇದನ್ನು ದುರಾದೃಷ್ಟ ಅನ್ಬೇಕಷ್ಟೇ. ನೋಡಿ, ಇಂಥ ಯುದ್ಧದ ಸನ್ನಿವೇಶದಲ್ಲಿ LPGಗೆ ಇಷ್ಟೊಂದು ಕೊರತೆ ಆಗಿರೋ ಸನ್ನಿವೇಶದಲ್ಲಿ ಗ್ಯಾಸ್ ಹೊತ್ತಿರ್ತಕ್ಕಂಥ ಟ್ಯಾಂಕರ್ ಪಲ್ಟಿ ಆಗಿದೆ. ಏನು ಪ್ರಾಬ್ಲಮ್, ಅದು ಡ್ರೈವರ್ ಅಜಾಗರೂಕತೆನ, ಬ್ರೇಕ್ ಫೇಲ್ ಏನಾದರೂ ಆಯಿತಾ, ಟೆಕ್ನಿಕಲ್ ಪ್ರಾಬ್ಲಮ್ ಏನಾಯಿತು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ ನೀವು ನೋಡ್ತಾ ಇದ್ರೆ ಅಲ್ಲಿ ಕೆಳಗಡೆ ಲೀಕ್ ಆಗ್ತಾ ಇದೆ, ಸಿಲಿಂಡರ್ ಟ್ಯಾಂಕರ್ ಲೀಕ್ ಆಗ್ತಾ ಇದೆ ಗ್ಯಾಸ್. ಅಲ್ಲಿ ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿ, ಅಗ್ನಿಶಾಮಕ ದಳ ಸಿಬ್ಬಂದಿ ಎಲ್ಲರೂ ಇದ್ದಾರೆ, ರೆಡಿ ಇದ್ದಾರೆ ಅವರು ಸಿಚುವೇಶನನ್ನು ಹ್ಯಾಂಡಲ್ ಮಾಡೋದಕ್ಕೆ. ಆದರೆ ಪಕ್ಕದಲ್ಲೇ ಕೂಡ ಹೆದ್ದಾರಿನೂ ಇದೆ, ಅಲ್ಲಿ ವೆಹಿಕಲ್ ಮೂವ್ಮೆಂಟ್ ಸಿಕ್ಕಾಪಟ್ಟೆ ಇದೆ, ಎಲ್ಲ ಕಂಟ್ರೋಲ್ ಮಾಡಬೇಕಾಗತ್ತೆ. ಅಗ್ನಿಶಾಮಕ ಸಿಬ್ಬಂದಿ ಆಲ್ರೆಡಿ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ನೀರು ಹಾಕಿ ಅಲ್ಲಿ ಆಲ್ರೆಡಿ ರೆಡಿ ಮಾಡ್ಕೋತಾ ಇದ್ದಾರೆ. ಆದರೂ ಲೀಕೇಜ್ ಕಂಟ್ರೋಲ್ ಮಾಡಬೇಕಾಗತ್ತಲ್ಲ, ಇಡೀ ಟ್ಯಾಂಕರ್ನ ಮೇಲೆತ್ತೋ ಅಂತ ಒಂದು ಕಾರ್ಯಾಚರಣೆ ಮಾಡಬೇಕಾಗತ್ತೆ. ಸೊ ಅದನ್ನು ಹೇಗೆ ಮಾಡ್ತಾರೆ ಅಂತ ಅತ್ಯಂತ ಸುಲಭ ಏನಿಲ್ಲ ಅದು. ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ, ಅಗ್ನಿಶಾಮಕ ಸಿಬ್ಬಂದಿ ಆಲ್ರೆಡಿ ಬೆಂಕಿ ಹೊತ್ತದ ಹಾಗೆ ಪೂರ್ವ ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ನೀರು ಹಾರಿಸಿ ವ್ಯವಸ್ಥೆ ಮಾಡ್ಕೋತಾ ಇದ್ದಾರೆ. ಏನೇ ಆದರೂ ಕೂಡ ಇಡೀ ಕಾರ್ಯಾಚರಣೆ ಭಾಳ ಸೂಕ್ಷ್ಮವಾಗಿ ಮಾಡಬೇಕಾಗತ್ತೆ ಮತ್ತು ಆದಷ್ಟು ಬೇಗ. ಯಾಕಂತಂದರೆ ಹೆಚ್ಚಿನ ಗ್ಯಾಸ್ ಲೀಕೇಜ್ ಆಗದೇ ಇರೋ ಹಾಗೆ ಅದನ್ನು ತಡಿಬೇಕಾಗತ್ತೆ. ಗ್ಯಾಸ್ ಬಿಕ್ಕಟ್ಟಿನ ನಡುವೆಯೇ ಹೆದ್ದಾರಿಯಲ್ಲಿ LPG ಟ್ಯಾಂಕರ್ ಪಲ್ಟಿಯಾಗಿದೆ. ಉಡುಪಿಯ ಕಟ್ಪಾಡಿ ಹೆದ್ದಾರಿಯಲ್ಲಿ ಗ್ಯಾಸ್ ಟ್ಯಾಂಕರ್ ಮಗುಚಿ ಬಿದ್ದಿದೆ. ತಕ್ಷಣ ನೀರು ಹಾರಿಸಿ ಅಗ್ನಿಶಾಮಕ ಇಲಾಖೆ ಕಾರ್ಯಾಚರಣೆಗಿಳಿದಿದೆ. LPG ಸೋರಿಕೆ ಆಗಿದೆಯಾ ಅನ್ನೋ ಬಗ್ಗೆ ಸಿಬ್ಬಂದಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬರಗಾಲದಲ್ಲಿ ಅಧಿಕ ಮಾಸ ಅಂದ್ರೆ ಇದೇನೆ. ಮೊದಲೇ ಸಿಲಿಂಡರ್ಗಳಿಗೆ ಇಷ್ಟೊಂದು ಬರ, ಅಂಥದ್ರಲ್ಲಿ ಹೆದ್ದಾರಿಯಲ್ಲಿ LPG ಸಿಲಿಂಡರ್ಗಳನ್ನು ಹೊತ್ತ ಟ್ಯಾಂಕರ್ ಪಲ್ಟಿಯಾಗಿದೆ. ನೋಡಿ ಯಾವ ರೀತಿಯಲ್ಲಿ ಗ್ಯಾಸ್ ಸಿಲಿಂಡರ್ ಪಲ್ಟಿ ಆಗಿರ್ತಕ್ಕಂಥದ್ದು. LPG ಅನಿಲ ಟ್ಯಾಂಕರ್, ಸಿಲಿಂಡರ್ಗಳನ್ನು ಹೊತ್ತಿದ್ದಲ್ಲ, ಅನಿಲ ಟ್ಯಾಂಕರ್. ಇಡೀ ಟ್ಯಾಂಕರ್ ಮಗುಚಿ ಬಿದ್ದಿದೆ. ಏನಾದರೂ ಲೀಕ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಭಾಳ ಡೇಂಜರಸ್ ಸಿಚುವೇಶನ್ ಇದು. ಗ್ಯಾಸ್ ಏನಾದರೂ ಲೀಕ್ ಆಗಿದ್ರೆ ನೋಡಿ, ಅಲ್ಲಿ ರಸ್ತೆ ಮೇಲೆ ಲೀಕ್ ಆಗಿ ಹೋಗ್ತಾ ಇರುವಂಥದ್ದು. ಏನಾದರೂ ಸ್ವಲ್ಪ ಬೆಂಕಿ ತಾಗಿದ್ರೂ ಕೂಡ ಇಡೀ ಟ್ಯಾಂಕರ್ ಬಸ್ಟ್ ಆಗ್ಬೋದಾದ ಅಪಾಯ ಇರುತ್ತೆ. ಹಾಗಾಗಿ ಭಾಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗಿರ್ತಕ್ಕಂಥ ಸನ್ನಿವೇಶ. ಇಷ್ಟೆಲ್ಲ ಗ್ಯಾಸ್ ಕೊರತೆಯ ನಡುವೆಯೇ ಉಡುಪಿಯ ಕಟ್ಪಾಡಿ ಬಳಿ ಹೆದ್ದಾರಿಯಲ್ಲಿ ಅನಿಲ ಟ್ಯಾಂಕರ್ ಪಲ್ಟಿ ಆಗಿದೆ. ಇದನ್ನು ದುರಾದೃಷ್ಟ ಅನ್ಬೇಕಷ್ಟೇ. ನೋಡಿ, ಇಂಥ ಯುದ್ಧದ ಸನ್ನಿವೇಶದಲ್ಲಿ LPGಗೆ ಇಷ್ಟೊಂದು ಕೊರತೆ ಆಗಿರೋ ಸನ್ನಿವೇಶದಲ್ಲಿ ಗ್ಯಾಸ್ ಹೊತ್ತಿರ್ತಕ್ಕಂಥ ಟ್ಯಾಂಕರ್ ಪಲ್ಟಿ ಆಗಿದೆ. ಏನು ಪ್ರಾಬ್ಲಮ್, ಅದು ಡ್ರೈವರ್ ಅಜಾಗರೂಕತೆನ, ಬ್ರೇಕ್ ಫೇಲ್ ಏನಾದರೂ ಆಯಿತಾ, ಟೆಕ್ನಿಕಲ್ ಪ್ರಾಬ್ಲಮ್ ಏನಾಯಿತು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ ನೀವು ನೋಡ್ತಾ ಇದ್ರೆ ಅಲ್ಲಿ ಕೆಳಗಡೆ ಲೀಕ್ ಆಗ್ತಾ ಇದೆ, ಸಿಲಿಂಡರ್ ಟ್ಯಾಂಕರ್ ಲೀಕ್ ಆಗ್ತಾ ಇದೆ ಗ್ಯಾಸ್. ಅಲ್ಲಿ ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿ, ಅಗ್ನಿಶಾಮಕ ದಳ ಸಿಬ್ಬಂದಿ ಎಲ್ಲರೂ ಇದ್ದಾರೆ, ರೆಡಿ ಇದ್ದಾರೆ ಅವರು ಸಿಚುವೇಶನನ್ನು ಹ್ಯಾಂಡಲ್ ಮಾಡೋದಕ್ಕೆ. ಆದರೆ ಪಕ್ಕದಲ್ಲೇ ಕೂಡ ಹೆದ್ದಾರಿನೂ ಇದೆ, ಅಲ್ಲಿ ವೆಹಿಕಲ್ ಮೂವ್ಮೆಂಟ್ ಸಿಕ್ಕಾಪಟ್ಟೆ ಇದೆ, ಎಲ್ಲ ಕಂಟ್ರೋಲ್ ಮಾಡಬೇಕಾಗತ್ತೆ. ಅಗ್ನಿಶಾಮಕ ಸಿಬ್ಬಂದಿ ಆಲ್ರೆಡಿ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ನೀರು ಹಾಕಿ ಅಲ್ಲಿ ಆಲ್ರೆಡಿ ರೆಡಿ ಮಾಡ್ಕೋತಾ ಇದ್ದಾರೆ. ಆದರೂ ಲೀಕೇಜ್ ಕಂಟ್ರೋಲ್ ಮಾಡಬೇಕಾಗತ್ತಲ್ಲ, ಇಡೀ ಟ್ಯಾಂಕರ್ನ ಮೇಲೆತ್ತೋ ಅಂತ ಒಂದು ಕಾರ್ಯಾಚರಣೆ ಮಾಡಬೇಕಾಗತ್ತೆ. ಸೊ ಅದನ್ನು ಹೇಗೆ ಮಾಡ್ತಾರೆ ಅಂತ ಅತ್ಯಂತ ಸುಲಭ ಏನಿಲ್ಲ ಅದು. ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ, ಅಗ್ನಿಶಾಮಕ ಸಿಬ್ಬಂದಿ ಆಲ್ರೆಡಿ ಬೆಂಕಿ ಹೊತ್ತದ ಹಾಗೆ
ಪೂರ್ವ ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ನೀರು ಹಾರಿಸಿ ವ್ಯವಸ್ಥೆ ಮಾಡ್ಕೋತಾ ಇದ್ದಾರೆ. ಏನೇ ಆದರೂ ಕೂಡ ಇಡೀ ಕಾರ್ಯಾಚರಣೆ ಭಾಳ ಸೂಕ್ಷ್ಮವಾಗಿ ಮಾಡಬೇಕಾಗತ್ತೆ ಮತ್ತು ಆದಷ್ಟು ಬೇಗ, ಯಾಕಂತಂದರೆ ಹೆಚ್ಚಿನ ಗ್ಯಾಸ್ ಲೀಕೇಜ್ ಆಗದೇ ಇರೋ ಹಾಗೆ ಅದನ್ನು ತಡಿಬೇಕಾಗತ್ತೆ. ಗ್ಯಾಸ್ ಬಿಕ್ಕಟ್ಟಿನ ನಡುವೆಯೇ ಹೆದ್ದಾರಿಯಲ್ಲಿ LPG ಟ್ಯಾಂಕರ್ ಪಲ್ಟಿಯಾಗಿದೆ. ಉಡುಪಿಯ ಕಟ್ಪಾಡಿ ಹೆದ್ದಾರಿಯಲ್ಲಿ ಗ್ಯಾಸ್ ಟ್ಯಾಂಕರ್ ಮಗುಚಿ ಬಿದ್ದಿದೆ. ತಕ್ಷಣ ನೀರು ಹಾರಿಸಿ ಅಗ್ನಿಶಾಮಕ ಇಲಾಖೆ ಕಾರ್ಯಾಚರಣೆಗಿಳಿದಿದೆ. LPG ಸೋರಿಕೆ ಆಗಿದೆಯಾ ಅನ್ನೋ ಬಗ್ಗೆ ಸಿಬ್ಬಂದಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬರಗಾಲದಲ್ಲಿ ಅಧಿಕ ಮಾಸ ಅಂದ್ರೆ ಇದೇನೆ. ಮೊದಲೇ ಸಿಲಿಂಡರ್ಗಳಿಗೆ ಇಷ್ಟೊಂದು ಬರ, ಅಂಥದ್ರಲ್ಲಿ ಹೆದ್ದಾರಿಯಲ್ಲಿ LPG ಸಿಲಿಂಡರ್ಗಳನ್ನು ಹೊತ್ತ ಟ್ಯಾಂಕರ್ ಪಲ್ಟಿಯಾಗಿದೆ. ನೋಡಿ ಯಾವ ರೀತಿಯಲ್ಲಿ ಗ್ಯಾಸ್ ಸಿಲಿಂಡರ್ ಪಲ್ಟಿ ಆಗಿರ್ತಕ್ಕಂಥದ್ದು. LPG ಅನಿಲ ಟ್ಯಾಂಕರ್, ಸಿಲಿಂಡರ್ಗಳನ್ನು ಹೊತ್ತಿದ್ದಲ್ಲ, ಅನಿಲ ಟ್ಯಾಂಕರ್. ಇಡೀ ಟ್ಯಾಂಕರ್ ಮಗುಚಿ ಬಿದ್ದಿದೆ. ಏನಾದರೂ ಲೀಕ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಭಾಳ ಡೇಂಜರಸ್ ಸಿಚುವೇಶನ್ ಇದು. ಗ್ಯಾಸ್ ಏನಾದರೂ ಲೀಕ್ ಆಗಿದ್ದರೆ ನೋಡಿ, ಅಲ್ಲಿ ರಸ್ತೆ ಮೇಲೆ ಲೀಕ್ ಆಗಿ ಹೋಗ್ತಾ ಇರುವಂಥದ್ದು. ಏನಾದರೂ ಸ್ವಲ್ಪ ಬೆಂಕಿ ತಾಗಿದ್ರೂ ಕೂಡ ಇಡೀ ಟ್ಯಾಂಕರ್ ಬಸ್ಟ್ ಆಗ್ಬೋದು, ಅದು ಅಪಾಯ ಇರುತ್ತೆ. ಹಾಗಾಗಿ ಭಾಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗಿರ್ತಕ್ಕಂಥ ಸನ್ನಿವೇಶ. ಇಷ್ಟೆಲ್ಲ ಗ್ಯಾಸ್ ಕೊರತೆಯ ನಡುವೆಯೇ ಉಡುಪಿಯ ಕಟ್ಪಾಡಿ ಬಳಿ ಹೆದ್ದಾರಿಯಲ್ಲಿ ಅನಿಲ ಟ್ಯಾಂಕರ್ ಪಲ್ಟಿ ಆಗಿದೆ. ಇದನ್ನು ದುರಾದೃಷ್ಟ ಅನ್ಬೇಕಷ್ಟೇ. ನೋಡಿ, ಇಂಥ ಯುದ್ಧದ ಸನ್ನಿವೇಶದಲ್ಲಿ LPGಗೆ ಇಷ್ಟೊಂದು ಕೊರತೆ ಆಗಿರೋ ಸನ್ನಿವೇಶದಲ್ಲಿ ಗ್ಯಾಸ್ ಹೊತ್ತಿರ್ತಕ್ಕಂಥ ಟ್ಯಾಂಕರ್ ಪಲ್ಟಿ ಆಗಿದೆ. ಏನು ಪ್ರಾಬ್ಲಮ್, ಅದು ಡ್ರೈವರ್ ಅಜಾಗರೂಕತೆನ, ಬ್ರೇಕ್ ಫೇಲ್ ಏನಾದರೂ ಆಯಿತಾ, ಟೆಕ್ನಿಕಲ್ ಪ್ರಾಬ್ಲಮ್ ಏನಾಯಿತು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ ನೀವು ನೋಡ್ತಾ ಇದ್ರೆ ಅಲ್ಲಿ ಕೆಳಗಡೆ ಲೀಕ್ ಆಗ್ತಾ ಇದೆ, ಸಿಲಿಂಡರ್ ಟ್ಯಾಂಕರ್ ಲೀಕ್ ಆಗ್ತಾ ಇದೆ ಗ್ಯಾಸ್. ಅಲ್ಲಿ ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿ, ಅಗ್ನಿಶಾಮಕ ದಳ ಸಿಬ್ಬಂದಿ ಎಲ್ಲರೂ ಇದ್ದಾರೆ, ರೆಡಿ ಇದ್ದಾರೆ ಅವರು ಸಿಚುವೇಶನನ್ನು ಹ್ಯಾಂಡಲ್ ಮಾಡೋದಕ್ಕೆ. ಆದರೆ ಪಕ್ಕದಲ್ಲೇ ಕೂಡ ಹೆದ್ದಾರಿನೂ ಇದೆ, ಅಲ್ಲಿ ವೆಹಿಕಲ್ ಮೂವ್ಮೆಂಟ್ ಸಿಕ್ಕಾಪಟ್ಟೆ ಇದೆ, ಎಲ್ಲ ಕಂಟ್ರೋಲ್ ಮಾಡಬೇಕಾಗತ್ತೆ. ಅಗ್ನಿಶಾಮಕ ಸಿಬ್ಬಂದಿ ಆಲ್ರೆಡಿ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ನೀರು ಹಾಕಿ ಅಲ್ಲಿ ಆಲ್ರೆಡಿ ರೆಡಿ ಮಾಡ್ಕೋತಾ ಇದ್ದಾರೆ. ಆದರೂ ಲೀಕೇಜ್ ಕಂಟ್ರೋಲ್ ಮಾಡಬೇಕಾಗತ್ತಲ್ಲ, ಇಡೀ ಟ್ಯಾಂಕರ್ನ ಮೇಲೆತ್ತೋ ಅಂತ ಒಂದು ಕಾರ್ಯಾಚರಣೆ ಮಾಡಬೇಕಾಗತ್ತೆ. ಸೊ ಅದನ್ನು ಹೇಗೆ ಮಾಡ್ತಾರೆ ಅಂತ ಅತ್ಯಂತ ಸುಲಭ ಏನಿಲ್ಲ ಅದು. ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ, ಅಗ್ನಿಶಾಮಕ ಸಿಬ್ಬಂದಿ ಆಲ್ರೆಡಿ ಬೆಂಕಿ ಹೊತ್ತದ ಹಾಗೆ ಪೂರ್ವ ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ನೀರು ಹಾರಿಸಿ ವ್ಯವಸ್ಥೆ ಮಾಡ್ಕೋತಾ ಇದ್ದಾರೆ. ಏನೇ ಆದರೂ ಕೂಡ ಇಡೀ ಕಾರ್ಯಾಚರಣೆ ಭಾಳ ಸೂಕ್ಷ್ಮವಾಗಿ ಮಾಡಬೇಕಾಗತ್ತೆ ಮತ್ತು ಆದಷ್ಟು ಬೇಗ, ಯಾಕಂತಂದರೆ ಹೆಚ್ಚಿನ ಗ್ಯಾಸ್ ಲೀಕೇಜ್ ಆಗದೇ ಇರೋ ಹಾಗೆ ಅದನ್ನು ತಡಿಬೇಕಾಗತ್ತೆ.